ಅದು ಆ ಭಗವಂತ ಕೇವಲ ಅಲ್ಲಿ ಮಾತ್ರ ಇರ್ತಾನೆ ಅಂತ ಏನು ಇಲ್ಲ ರೀ. ಇಲ್ಲಿ ನಿಮ್ಮ ನಮ್ಮಂತವರ ಒಳಗೆ ಪ್ರತಿ ಜೀವಿಗಳಲ್ಲೂ ಕಣಕಣದಲ್ಲೂ ಆ ಪರಮೇಶ್ವರ ಇರ್ತಾನೆ. ನಿಮಗೆ ಅನ್ನಿಸ್ತಾ ಇರ್ಬೋದು ಅವ್ರಿಗೇನು ಕಾಣಲ್ಲ ಅಂತ. ಮಾಮ ಮಾಮ ಅಲ್ಲಿ ನೋಡಿದ್ರೆ ಅವ್ರ ಕಡೆ ಬರ್ತಾ ಇದಾರೆ. ಯಾವ ಜನರು ನೀವು ಜಾಗದಿಂದ ಗದ್ರಿಸಿ ಓಡಿಸಿದ್ರಲ್ಲ ಅವರೇ ಈ ಕಡೆ ಬರ್ತಾ ಇದಾರೆ ನೋಡಿ. ಮಾಮ ಜೊತೆಗೆ ನಮ್ದೊಂದು ಕುರಿನೂ ತರ್ತಾ ಇದ್ದಾರೆ ನೋಡಿ. ಮಾಮ ಮಾಯ ಮಾಮ ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನಮ್ಮಿಂದ ತಪ್ಪಾಗಿದೆ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಮಾಮ, ನಮ್ಮಿಂದ ತಪ್ಪಾಗಿದೆ. ಹೌದು ಮಾಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಲ್ಲ ಅಂದ್ರೆ ನನ್ನ ಪ್ರಾಣ ಉಂಟಾಗ್ಬಿಡತ್ತೆ ಮಾಮ. ತುಂಬಾ ನೋವಾಗ್ತಿದೆ ಮಾಮ. ಇವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಷ್ಟ ಆಗುತ್ತೆ ಮಾಮ. ಅಯ್ಯೋ, ಆದ್ರೆ ನಾನು ಕೇಳ್ತಾ ಇದ್ದೀನಿ, ದೇವರ ಕುರಿಗಳನ್ನ ಕಳ್ತನ ಮಾಡಿ ಎತ್ಕೊಂಡು ಹೋಗೋ ಧೈರ್ಯ ಎಲ್ಲಿಂದ ಬಂತು ನಿಮಗೆ? ಅಂತಹ ಬುದ್ಧಿ ಅದು ಹೇಗ್ ಬಂತು ನಿಮಗೆ? ಮಾಮ ಆಗ ನಮ್ಗೇನು ಗೊತ್ತಾಗಿರ್ಲಿಲ್ಲ, ನಾವು ನಮ್ದೇ ಭ್ರಮೆಲಿದ್ವಿ ಮಾಮ. ದಯವಿಟ್ಟು ಕ್ಷಮಿಸಿ ನಮ್ಮನ್ ಮಾಮ. ಮಾಮ ಈಗ ತಪ್ಪಾಗೋಗಿದೆ, ಇದೊಂದ್ ಸಾರಿ ನಮ್ಮನ್ನು ಕ್ಷಮಿಸ್ಬಿಡಿ ಮಾವ. ಮನೆಯಲ್ಲಿ ನೋವಿಂದ ಒದ್ದಾಡ್ತಾ ಇದ್ರು, ಈಗ ಇಲ್ಲಿ ಕೂಡ ನೀವು ನೋಡ್ತಾನೆ ಇದ್ದೀರಾ. ಇವ್ರನ್ನ ಹುಷಾರ್ ಮಾಡಿ ಮಾಮ. ಇವ್ರಿಗೆ ಗೊತ್ತಿರ್ಲಿಲ್ಲ ನೀವ್ ಯಾರು ಅನ್ನೋದು. ಅಯ್ಯೋ, ನಾನು ಯಾರು ಬೇಕಾದ್ರೂ ಆಗಿರ್ಲಿ, ನಿಮ್ಮನ್ನಂತೂ ನಾನು ಮಾಮ ನಾನ್ ಭಿಕ್ಷೆ ಕೇಳ್ತಾ ಇದ್ದೀನಿ. ನಾವ್ ತಿರ್ಗಾ ಈ ರೀತಿ ಮಾಡೋದಿಲ್ಲ. ಇನ್ಮೇಲಿಂದ ನಾವ್ ಈ ರೀತಿ ತಪ್ಪು ಯಾವತ್ತೂ ಮಾಡಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನೀವ್ 2 ಕುರಿಗಳನ್ನ ಕದ್ಕೊಂಡು ಹೋಗಿದ್ರಿ, ಆದ್ರೆ ಅದ್ರಲ್ಲಿ ಒಂದನ್ನ ಸಾಯಿಸ್ಬಿಟ್ರಿ ಅಲ್ವಾ? ಹೌದು ಮಾಮ, ಅದ್ರಲ್ಲಿ ಉಳಿದಿರೋ ಇನ್ನೊಂದನ್ನ ತಗೊಂಡ್ ಬಂದಿದೀವಿ. ಅಯ್ಯೋ, ಅದು ಕಾಣ್ತಾ ಇದೆ ನನಗೆ. ಆದ್ರೆ ಆ ಇನ್ನೊಂದು ಕುರಿನ ಏನ್ ಮಾಡಬೇಕು ಅಂತ ಹೇಳಿ ನನಗೆ. ನಿಮ್ಮ ಗಂಡಂದಿರಿಗಂತೂ ಬುದ್ಧಿ ಇಲ್ಲ, ಆದ್ರೆ ನೀವು ಕೂಡ ನಿಮ್ಮ ತಲೆ ಸಗಣಿ ತುಂಬಿಕೊಂಡಿದ್ದೀರಾ. ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೆ, ಗಂಡಂದಿರನ ಕೆಟ್ಟ ಕೆಲಸಗಳಿಂದ ದೂರ ಇಡಿ ಅಂತ. ಆದ್ರೆ ನೀವು ಅವರ ಜೊತೆನೆ ಕೈ ಜೋಡಿಸಿದ್ರಿ ಅಲ್ವಾ? ಮಾಮ, ಇನ್ನೊಂದ್ ಕುರಿನ ನಾವು ತಿಂದ್ಬಿಟ್ವಿ. ನಮ್ಗೇನ್ ಶಿಕ್ಷೆ ಕೊಡ್ಬೇಕು ಅನ್ಸುತ್ತ ಅದನ್ನ ಕೊಡಿ. ಮನ್ಸಿಗೆ ಏನ್ ಕೆಲ್ಸ ಬರುತ್ತ ಅದನ್ನ ಹೇಳಿ. ನಾವು ಮಾಡಿರೋದು ತುಂಬಾ ನೀಚ ಕೆಲ್ಸ ಮಾಮ. ಅಯ್ಯೋ, ಆ ಕುರಿನ ಕತ್ತರಿಸಿ ತಿಂದಿದ್ದೀರಲ್ವಾ, ಅದಕ್ಕೆ ಹೊಟ್ಟೆ ನೋಯ್ತಾ ಇದೆ ನಿಮ್ಗೆ. ಅದು ಜೀವಂತವಾಗಿದ್ದಿದ್ರೆ ಹೀಗೆಲ್ಲ ಏನು ಆಗ್ತಾನೆ ಇರ್ಲಿಲ್ಲ. ದಯವಿಟ್ಟು ನನ್ನ ಕಾಪಾಡಿ ಮಾವ. ನನ್ ಕೈಲಿ ಆಗ್ತಾ ಇಲ್ಲ ಮಾವ.
ಅಯ್ಯೋ, ಜನ ಯಾವ ಕುರಿಗೆ ನಮಸ್ಕಾರ ಮಾಡ್ತಾರೋ ನೀವು ಅದನ್ನ ಕತ್ತರಿಸಿ ತಿಂದ್ರ. ಅಯ್ಯೋ ಅಯ್ಯೋ ಅಯ್ಯಮ್ಮ, ಹೌದಲ್ವಾ? ಮಾಮ ಅವ್ರ ಕುರಿಗಳನ್ನ ಕತ್ತರಿಸಿ ತಿಂದ್ಮೇಲೆ ಹೀಗೆ ಆಗ್ಬೇಕಲ್ವಾ ನಿಮ್ಗೆ? ಅಯ್ಯೋ ಅಯ್ಯೋ, ಈ ನೋವಂತೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಏನಾದ್ರೂ ಮಾಡಿ ಮಾಮ, ಏನಾದ್ರೂ ಮಾಡಿ. ಮಾಮ, ಇದು ಕೊನೆ ತಪ್ಪು ಅಂತ ತಿಳ್ಕೊಂಡು ಬಿಟ್ಬಿಡಿ ನಮ್ನ. ಮಾಮ, ಏನ್ ಮಾಡೋದು ಇವ್ರಿಗೆ? ಇವ್ರು ಹೀಗೆ ಹೊಟ್ಟೆ ನೋಯ್ತಾ ಇದ್ರೆ ಇವ್ರು ಹೀಗೆ ಒದ್ದಾಡ್ತಾ ಮತ್ತೆ ಸತ್ತೇ ಹೋಗ್ತಾರ ಮಾಮ. ಏ ಮಕ್ಕಳೇ, ಈ ಕಡೆ ಬನ್ನಿ. ಈ ಭಂಡಾರ ತಗೊಳ್ಳಿ, ನೀರಲ್ಲಿ ಹಾಕಿ ಕುಡಿಸಿ ಅವ್ರಿಗೆ. ದತ್ತು, ನೀರು ಕೊಡಪ್ಪ ಅವ್ರಿಗೆ. ಈಗ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿರಿ, ಸರಿ ಹೋಗುತ್ತೆ. ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ತಿರ್ಗಾ ಇಂತಹ ತಪ್ಪನ್ನ ಜೀವನದಲ್ಲಿ ಮಾಡಬೇಡಿ. ಒಂದು ಸಾರಿ ಕ್ಷಮಿಸಿದ್ದೀನಿ, ಮತ್ತೆ ಕ್ಷಮೆ ಸಿಗುತ್ತೆ ಅಂತ ಯಾವತ್ತೂ ಹೇಳೋಕ್ಕಾಗೋಲ್ಲ. ಓ ಮಾಮ, ಆ ಮಾದು ಈ ಕಡೆನೆ ಓಡ್ ಬರ್ತಾ ಇದ್ದಾನೆ ನೋಡಿ. ಏನಪ್ಪ, ಏನಾಯ್ತು? ಏನಾಯ್ತು ಅಂತ ಹೇಳು ಮಾಮ. ಅದೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನಂಗೆ. ನಂಗಂತೂ ಏನು ಹೇಳೋಕ್ ಆಗ್ತಿಲ್ಲ ಮಾಮ. ಪೂಜೆ ಮಾಡೋನ್ ಸತ್ತೋದ ಅಲ್ವಾ? ಹೌದು ಮಾಮ. ಕೆಟ್ಟ ಕೆಲಸ ಆಯ್ತು. ಅವನು ಸ್ವಲ್ಪ ಅಹಂಕಾರ ಬಿಟ್ಟು ಇಲ್ಲಿಗೆ ಬಂದು ಮಾತಾಡಿದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಾನೆ ಇರಲಿಲ್ಲ. ಬಂದು ಮಾತಾಡಬೇಕಾಗಿತ್ತು. ಮಾಮ, ಇಡೀ ಊರವರೆಲ್ಲ ಅವ್ನ ಮನೆ ಮುಂದೆ ಬಂದಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಮಾಮ ಹೇಳ್ದಾಗೆ ಎಲ್ಲ ಆಗ್ತಿದೆ ಅಂತ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಒಂದ್ಸರಿ ನನ್ನ ಬಾಯಿಂದ ಮಾತು ಹೊರಬಿತ್ತು ಅಂದ್ರೆ ಅದನ್ನ ನಾನು ಕೂಡ ವಾಪಸ್ ತಗೊಳಕ್ಕಾಗಲ್ಲ ಅಂತ. ಆ ಪರಿಸ್ಥಿತಿನೇ ಹಾಗಿತ್ತು. ಅವನ ಆಯುಷ್ಯನೇ ಅಷ್ಟಾಗಿತ್ತು ಅಂತ ಹೇಳಬೇಕು. ಬೇರೆ ಇನ್ನೇನು, ಅದಕ್ಕೆ ಹೇಳ್ತೀನಿ ಕಣಪ್ಪ, ಈ ದೇವ್ರು ದೇವಸ್ಥಾನ ನೀವ್ ಅನ್ಕೊಂಡಷ್ಟು ಸರಳ ಅಲ್ಲ. ಎಲ್ಲಿ ಭಕ್ತಿ ಭಾವ ಅನ್ನೋದು ಮನಸ್ಸಿನಿಂದ ಇರುತ್ತೋ ಅಷ್ಟೂ ಒಳ್ಳೇದು ಮನುಷ್ಯನಿಗೆ. ಇಲ್ಲ ಅಂದ್ರೆ ಬೆಂಕಿ, ಅದು ಬೆಂಕಿ. ಅಲ್ಲಿ ಆ ಮೂರ್ತಿ ಇರುತ್ತಲ್ವಾ, ಅದು ಕೇವಲ ಕಲ್ಲಿನ ಮೂರ್ತಿ ಆಗಿರಲ್ಲ, ಅದರಲ್ಲಿ ಭಗವಂತನ ಅಂಶ ಇರುತ್ತೆ. ಪ್ರತಿದಿನ ಪೂಜೆ ಮಾಡಿ, ಸಾಧನೆ ಮಾಡಿ, ಜನರ ನಮಸ್ಕಾರಗಳನ್ನು ಸ್ವೀಕರಿಸಿ ಅದರ ಒಳಗಡೆ ದೈವತ್ವ ಅನ್ನೋದು ಬಂದಿರುತ್ತೆ. ಆ
ಆದ್ರಿಂದ ಅಲ್ಲಿ ನಮ್ಮಂಥ ಮನುಷ್ಯರು ಮನಸ್ಸಿಗೆ ಬಂದ ಯಾವುದೋ ಕೆಲಸ ಮಾಡೋದಕ್ಕೆ ಹೋಗ್ಬಾರ್ದು. ಅದು ಆ ಭಗವಂತ ಕೇವಲ ಅಲ್ಲಿ ಮಾತ್ರ ಇರ್ತಾನೆ ಅಂತ ಏನು ಇಲ್ಲ ರೀ. ಇಲ್ಲಿ ನಿಮ್ಮ ನಮ್ಮಂತವರ ಒಳಗೆ ಪ್ರತಿ ಜೀವಿಗಳಲ್ಲೂ ಕಣಕಣದಲ್ಲೂ ಆ ಪರಮೇಶ್ವರ ಇರ್ತಾನೆ. ನಿಮಗೆ ಅನ್ನಿಸ್ತಾ ಇರ್ಬೋದು ಅವನಿಗೇನು ಕಾಣಲ್ಲ ಅಂತ, ಆದ್ರೆ ಅವನಿಗೆಲ್ಲಾನು ಕಾಣ್ತಾ ಇರುತ್ತೆ. ಎಲ್ಲ ಕಡೆ ಗಮನ ಇರುತ್ತೆ ಅವನಿಗೆ. ಈಗ ಆ ದೇವರ ಪೂಜೆ ಮಾಡೋ ಪೂಜಾರಿಯ ಕಥೆನೇ ನೋಡಿ. ಇಂತಹ ಪರಿಸ್ಥಿತಿ ಯಾವತ್ತೂ ಬರ್ತಾ ಇರ್ಲಿಲ್ಲ. ಆದ್ರೆ ದೇವರ ಸ್ಥಾನದಲ್ಲಿ ಇದ್ದುಕೊಂಡು ಕೆಟ್ಟ ಕೆಲಸ ಮಾಡಕ್ ಶುರು ಮಾಡ್ದ. ಅಂದಮೇಲೆ ಅದರ ಪರಿಣಾಮ ಆಗದೆ ಇನ್ನೇನಾಗುತ್ತೆ? ಮಾಮ, ನಾವೆಲ್ಲ ಅವನ ಮನೆಗೆ ಹೋಗ್ಬೇಕಾಗತ್ತೆ. ಹೋಗಿ ನೀವು. ಏನೇ ಆದ್ರೂ ನಿಮ್ಮ ಊರಿನ ಮನುಷ್ಯ ಆಗಿದ್ದ, ದಿನನಿತ್ಯ ಒಡನಾಟ ಮಾಡೋದ್ರಲ್ಲಿ ಒಬ್ಬನಾಗಿದ್ದ. ಅವನ ಮನೆಯವರಿಗೆ ಸ್ವಲ್ಪ ಆಧಾರ ಸಿಕ್ಕ ಹಾಗಾಗುತ್ತೆ. ಹೋಗಿ, ನೀವೆಲ್ಲರೂ ಹೋಗ್ರೋ. ಮಹಾದೇವ, ನಾನ್ ಚಿಕ್ಕಂದಿನಿಂದ ನಿನ್ ಪೂಜೆ ಮಾಡ್ತಾ ಇದ್ದೀನಿ. ಯಾವತ್ತೂ ಏನು ಕೇಳಿರ್ಲಿಲ್ಲ. ಆದ್ರೆ ಇದೆಂತ ಸಂಕಟ ನನ್ ಮುಂದೆದುರಾಗಿದೆ. ನನ್ ತಪ್ಪಿ ಏನಿದೆ ಮಹಾದೇವ? ಯಾವ ಮನೆಗೆ ನಾನ್ ಲಕ್ಷ್ಮಿಯಾಗಿ ಬಂದಿದ್ದೀನೋ ಅಲ್ಲಿ ಬೇರೆ ಯಾರಾದ್ರೂ ಬಂದ್ರೆ ನನ್ ಗತಿ ಏನಾಗುತ್ತೆ? ಇನ್ ಒಂದ್ ಹಂತಕ್ಕೆ ನಾನು ಇದನ್ನ ಸಹಿಸ್ಕೊಳ್ತಿದ್ದೀನಿ. ಆದ್ರೆ ನನ್ನ ಅಪ್ಪ ಅವ್ವ ಬದುಕಿರುವಾಗ್ಲೇ ಸತ್ತ ಹಾಗೆ ಅನ್ಸುತ್ತೆ. ಮಹಾದೇವ, ನಾನು ನಿನ್ನ ಹತ್ರ ಈ ರೀತಿ ಕೇಳ್ಕೊಳ್ಳಲ್ಲ. ದೇವ್ರೆ ಹೀಗ್ ಮಾಡು ಹಾಗ್ ಮಾಡು ಅಂತ. ದೇವ್ರೆ, ನನ್ನ ಈ ಸಂಕಟದಿಂದ ಹೇಗಾದ್ರೂ ಪಾರ್ ಮಾಡು. ಇಲ್ ನೋಡು, ಎಲ್ರ ಮುಂದೆ ನಿಂಗೆ ಹೇಳ್ತಾ ಇದ್ದೀನಿ, 2 ಸೋಮವಾರ ಆಗೋ ತನಕ ಕಾಯ್ತೀನಿ. ಆಗಿಲ್ಲ ಅಂದ್ರೆ ನೇರವಾಗಿ ನನ್ನ ಮಗನ್ಗೆ ಮದ್ವೆ ಮಾಡ್ಬಿಡ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಗಳೇ, ನಾನಿಲ್ಲೇ ಕೂತ್ಕೊಂಡಿದ್ರು ಕೂಡ ನನಗೆಲ್ಲಾನು ಕಾಣ್ತಾ ಇದೆ ನೋಡು. ಅದೇನು ಅಂದ್ರೆ ಪಾಪದ ಕೂಡ ತುಂಬೋದಕ್ಕೆ ಬಿಡಬೇಕಾಗುತ್ತೆ. ಮಗಳೇ, ನೀನು ನನ್ನ ಪೂಜೆ ಮಾಡಿದೀಯ. ನಾನ್ ನಿನ್ಗೆ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಮತ್ತೆ ನನ್ನ ಮಾತು ಇದು. ಓ ಮಾಮ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ ನೀವು? ಅಯ್ಯೋ ಬಾಪು, ಯಾರು ನನ್ನ ನೆನಪು ಮಾಡ್ಕೋತಾರೋ, ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ ಅವ್ರ ಕಡೆ ಅಂತೂ ನನ್ನ ಗಮನ ಕೊಡಬೇಕಾಗುತ್ತೆ ಅಲ್ವಾ? ಆದ್ರೆ ಮಾಮ, ಯಾರು, ಎಲ್ಲಿ ಅವರು, ಏನ್ ವಿಷಯ? ಇದಾಳೆ ಒಬ್ಳು ಭಕ್ತೆ. ಅಯ್ಯೋ ಮಾರಾಯ, ನಂಗೆ ಮುಗ್ಧ ನಿಷ್ಕಲ್ಮಶ ಭಕ್ತಿ ನಡೆಯುತ್ತೆ. ಮುಗ್ಧ ನಿಷ್ಕಲ್ಮಶ ಭಕ್ತಿ ಇರುತ್ತಲ್ವಾ, ಅದು ಪರಿಶುದ್ಧವಾಗಿದ್ರೆ ನನ್ನ ತನಕ ತಲುಪುತ್ತೆ.